very good, very original, very thrilling, very gripping. ಮೂವಿ ಸಕ್ಕತ್ತಾಗಿತ್ತು. ಮೆನ್ ಶುಡ್ ವಾಚ್ ಇಟ್ ಅಂಡ್ ಸೋ ಶುಡ್ ವಿಮೆನ್. ಸ್ಟೋರಿ ಐ ಆಮ್ ಗಾಡ್ ಅಂತ ಟೈಟಲ್ ಐತೆ. ಐ ಆಮ್ ಗಾಡ್ ಸಸ್ಪೆನ್ಸ್ ಕೊಡಲ್ಲ. ಏನು ಮೂವಿನಲ್ಲಿ ಏನು ಎಕ್ಸ್ಪೆಕ್ಟ್ ಪ್ರೆಡಿಕ್ಟ್ ಮಾಡಂಗಿಲ್ಲ, ಅಷ್ಟು ಚೆನ್ನಾಗಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಐ ಹ್ಯಾವ್ ಸೀನ್. ಆಕ್ಟಿಂಗ್ ಹೇಗಿತ್ತು ರವಿ ಸರ್? ರವಿ ಸರ್ ಆಕ್ಟಿಂಗ್ ಸೆಕೆಂಡ್ ಹಾಫ್ ನಲ್ಲಿ ಬೆಸ್ಟ್ ಇತ್ತು. ಫಸ್ಟ್ ಹಾಫ್ ನಲ್ಲಿ ಆಲ್ಸೋ ಇಟ್ ವಾಸ್ ಗುಡ್, ಬಟ್ ಸೆಕೆಂಡ್ ಹಾಫ್ ವಾಸ್ ಜಸ್ಟ್ ಔಟ್ಸ್ಟ್ಯಾಂಡಿಂಗ್ ಟು ಸೇ ದ ಲೀಸ್ಟ್. ನಿಮ್ ಪ್ರಕಾರ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ತುಂಬಾ ಎಂಗೇಜಿಂಗ್ ಅನ್ಸುತ್ತೆ. ನನ್ಗೆ ಎರಡು ಡಿಫ್ರೆಂಟ್ ಮೂವಿ ನೋಡ್ದಂಗಿದೆ. ಸೊ ಒಂದ್ ಮೂವಿನಲ್ಲಿ ಎರಡು ಮೂವಿ ನೋಡಂಗಿದೆ. ದಟ್ಸ್ ದ ಬೆಸ್ಟ್ ಪಾರ್ಟ್. ಅಂಡ್ ಎಲ್ಲಾರ ಕ್ಯಾರೆಕ್ಟರು ಬಹಳ ಯೋಚನೆ ಮಾಡಿದ್ದಾರೆ. ಫಸ್ಟ್ ಸೀನ್ ಇಂದ ಎಲ್ಲ ಸೀಕ್ವೆನ್ಸ್ ಆಫ್ ಸೀನ್, ಒಂದ್ ಸೀನು ಆ ತರ ಬಂದಿಲ್ಲ ನನ್ ಬೋರ್ ಆಗಂಗೆ. ಒಂದ್ ಸೀನು ಇಲ್ಲ ಹೋಗಿಲ್ಲ. ಔಟ್ ಆಫ್ 10 ಎಕ್ಸ್ಪೆಕ್ಟ್ ಔಟ್ ಆಫ್ 10 11 ಕೊಡ್ತೀನಿ. ಓಕೆ ಸರ್, ಹೇಗಿತ್ತು ಮೂವಿ ತುಂಬಾ ಚೆನ್ನಾಗಿತ್ತು. ನಾನು ಒಂದು ಪಾತ್ರ ಮಾಡಿದ್ದೀನಿ ಈ ಮೂವಿನಲ್ಲಿ. ತುಂಬಾ ಖುಷಿ ಆಯ್ತು. ಸೊ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ತುಂಬಾನೇ ಸಸ್ಪೆನ್ಸ್ ಇದೆ, ತುಂಬಾ ಥ್ರಿಲ್ಲಿಂಗ್ ಆಗಿದೆ, ಮತ್ತೆ ಎಮೋಷನ್ಸ್ ಇದೆ, ಅಪ್ಪ ಅಮ್ಮನ ಎಮೋಷನ್ಸ್ ಇದೆ. ಸೊ ಇಟ್ಸ್ ಅನ್ ಆಲ್ ರೌಂಡರ್. ಈಗಲೂ ಅದೇ ಮೈಂಡ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. ಆಕ್ಟಿಂಗ್ ಎಲ್ಲ ಹೇಗಿತ್ತು ರವಿ ಸರ್ ಮತ್ತೆ ವಿಜಿತ ಪರಕ್ಕೆ? Yeah. It was very comfortable. I know them for a long time. So yeah, ನನ್ನ ಫ್ರೆಂಡ್ಸ್ ಆಗಿರೋದ್ರಿಂದ it was comfortable. So ಚೆನ್ನಾಗಿತ್ತು. Very professional. ಟೈಟಲ್ ಇಟ್ಟೆ ಈ ರೀತಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರ? ಟು ಎನ್ ಎಕ್ಸ್ಟೆಂಟ್ ನನಗೆ ಗೊತ್ತಿತ್ತು ಏನು ಅಂದ್ರೆ ಒಂದ್ ಸ್ವಲ್ಪ ಸ್ಟೋರಿ ಗೊತ್ತಿತ್ತು, ಬಟ್ ಎಲ್ಲೂ ರಿವೀಲ್ ಮಾಡಕ್ ಆಗೋದಿಲ್ಲ ಅಲ್ವಾ. ಸೊ ಇಟ್ ವಾಸ್ ಆದ್ರೂನು ತುಂಬಾ ಥ್ರಿಲ್ಲಿಂಗ್ ಆಗಿತ್ತು. ನಮ್ಮ ಪ್ರಕಾರ ಫಸ್ಟ್ ಹಾಫ್ ತುಂಬಾ ಎಂಗೇಜಿಂಗ್ ಅನ್ಸುತ್ತೆ. ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಸ್ಟೋರಿ. ತುಂಬಾ ಕ್ವೆಶ್ಚನ್ಸ್ ಇರುತ್ತೆ, ನೆಕ್ಸ್ಟ್ ಏನಾಗ್ಬೋದು, ಯಾರು ಇರ್ಬೋದು ಕಿಲ್ಲರ್ ಅಂತ. ಸೆಕೆಂಡ್ ಹಾಫ್ ಅಂತೂ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಒಂಥರ ತುಂಬಾನೇ ಕ್ಯೂರಿಯಾಸಿಟಿನ ಮೀಟ್ ಮಾಡುತ್ತೆ. ನಿಮ್ಮ ಪ್ರಕಾರ ರವಿ ಒಂದು ಫಸ್ಟ್ ಮೂವಿ ಡೈರೆಕ್ಟ್ ಅಂಡ್ ಆಕ್ಟರ್ ಹೇಗೆ ಅನಿಸ್ತು? ಪರ್ಫಾರ್ಮೆನ್ಸ್ ಫುಲ್ ಮೇಕಿಂಗ್ ಆಗಲಿ ಡೈರೆಕ್ಟಿಂಗ್ ಹೇಗೆ ಅನಿಸ್ತು? ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಸೊ ಇದಕ್ಕೆ ಮುಂಚೆನೂ ಧ್ವಜ ಮೂವಿ ಮಾಡಿದ್ದಾರೆ ಅವರು. ಸೊ ಅದರಲ್ಲೂ ಡೈರೆಕ್ಷನ್ ಅಂಡ್ ಆಕ್ಟಿಂಗ್ ಅವರೇ ಮಾಡಿರೋದು. ಸೊ ಹಿ ಹ್ಯಾಡ್ ಅದು ಎಕ್ಸ್ಪೀರಿಯನ್ಸ್ ಇತ್ತು ಅವ್ರಿಗೆ. ಬಟ್ ಈ ಮೂವಿನಲ್ಲಿ ರೈಟಿಂಗ್ ಕೂಡ, ಸ್ಟೋರಿ ರೈಟಿಂಗ್, ಡೈಲಾಗ್ಸ್ ಮತ್ತೆ ಒಂದು ಸಾಂಗ್ ಲಿರಿಕ್ಸ್ ಎಲ್ಲ ಅವರೇ ಮಾಡಿರೋದು. ಸೊ ಅಮೇಝಿಂಗ್ ಅಲ್ವಾ? ಅಷ್ಟೊಂದು ನಮಗೆ ಎಲ್ಲಾನು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ತುಂಬಾ ಕಷ್ಟ, ಅದನ್ನ ನಿಭಾಯಿಸಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್. ಐ ಆಮ್ ಗುಡ್ ಅಂತ ಹಿಟ್ ಕೊಟ್ಟವರ ಬೇಸ್ ಪಾರ್ಟ್ ಬಗ್ಗೆ ಇಲ್ಲ, ಅದು ನನಗೆ ಗೊತ್ತಿಲ್ಲ. ಇಲ್ಲ, ಐ ಆಮ್ ನಾಟ್ ಶೋರ್, ಗೊತ್ತಿಲ್ಲ. ಔಟ್ ಆಫ್ 5 ಕೊಟ್ಟು 5 on 5. ಫಿಲಮ್ ತುಂಬಾ ಚೆನ್ನಾಗಿತ್ತು. ಬಟ್ ಇನ್ನೊಂದು ಖುಷಿಯ ವಿಷಯ ಏನಂದ್ರೆ ಲಾಸ್ಟ್ 2 ತಿಂಗಳಿಂದ ತುಂಬಾ ಒಳ್ಳೆ ಕನ್ನಡ ಸಿನಿಮಾಗಳು ನೋಡ್ತಾ ಇದೀನಿ. ಫ್ರಮ್ ಸೋ ಇಂದ ಹಿಡಿದು ಕಾಂತಾರ ಅಂತ ಹಿಡಿದು. ಬಟ್ ಈ ಫಿಲಮ್ ಸಕ್ಕತ್ತಾಗಿದೆ. ತುಂಬಾ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ಬಿಡ್ತು. ವೆರಿ ಗುಡ್, ವೆರಿ ಗುಡ್. ರವಿ ಪ್ಲಸ್ ರವಿ ಅಂದ್ರೆ ರವಿ ಹೀರೋ, ರವಿ ವಿಲನ್, ಅವರಿಬ್ಬರು ಕಾಂಬಿನೇಷನ್ ಹೇಗೆ ಅನ್ಸುತ್ತೆ? ಇಬ್ರು ಹೀರೋ ವಿಲನ್ ರವಿ ಪ್ಲಸ್ ರವಿಶಂಕರ್ ಅವರು ಇದಾರೆ. 3 ರವಿಗಳಿದ್ದಾರೆ. ಸಕ್ಕದ ಅಂದ್ರೆ ನಾನು ರವಿ ಅವ್ರದ್ದು ಫಿಲ್ಮ್ ಮುಂಚೆ ನೋಡಿದ್ದೆ, ಬಟ್ ಈ ಫಿಲ್ಮ್ ಅಲ್ಲಿ ಅವ್ರ ಆಕ್ಟಿಂಗು ಮೋರ್ ದನ್ ಎಕ್ಸ್ಪೆಕ್ಟೇಷನ್. ತುಂಬಾ ಇಷ್ಟ ಆಯ್ತು. ಗೂಸ್ ಬಂಸ್ ಫಿಲ್ಮ್ ಅಲ್ಲಿ. ಹೀರೋಯಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಗೆ ಅನ್ಸುತ್ತೆ? ಮೋಸ್ಟ್ಲಿ ಅವ್ರ ಹಿಂದೆ ರಾಜಸ್ಥಾನ್ ಹೌದು, ಫಸ್ಟ್ ಮೂವಿ ಡೆಬ್ಯೂ ಹೇಗೆ ಅನ್ಸುತ್ತೆ ಸರ್ ಅವ್ರಿಗೆ? ಹೀರೋಯಿನ್ ಎಷ್ಟು ಸಿಗಬಡ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಹೀರೋಯಿನ್ ಮಾತ್ರ ಅಂತಲ್ಲ, ಲೈಕ್ ಇಡೀ ಫಿಲ್ಮ್ ಅಲ್ಲಿ ಯಾರ್ದು ಆಕ್ಟಿಂಗ್ ತೆಗೆದಾಕಂಗಿಲ್ಲ. ಯಾಕಂದ್ರೆ ನಿಮ್ ಆಕ್ಟಿಂಗ್ ಚೆನ್ನಾಗಿದೆ, ನೀವು ಇನ್ವಾಲ್ವ್ ಆಗ್ತಿರಲ್ಲ ಅಂದ್ರೆ ನೀನು ಯು ಕ್ಯಾನ್ ಕನೆಕ್ಟ್ ದ ಮೂವಿ. ಸಖತ್ ಪರ್ಫಾರ್ಮೆನ್ಸ್. ಅಂಡ್ ಫಿಲ್ಮ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಸ್ಕ್ರಿಪ್ಟ್ ನ ಎಷ್ಟು ಯೋಚನೆ ಮಾಡಿ 1 ಸೆಕೆಂಡ್ ಅನ್ನು ಬೋರ್ ಆಗ್ತಿರೋ, 1 ಸೆಕೆಂಡ್ ವೇಸ್ಟ್ ಆಗಿಬಿಟ್ಟಿಲ್ಲ ಅಲ್ಲಿ. ಒಂದು ಸಾಂಗ್ ಇಂದ ಹಿಡಿದು, ಒಂದು ಡೈಲಾಗ್ ಇಂದ ಹಿಡಿದು ಎಲ್ಲಾನು ನೋಡೋಣ ಸಿಂಗಲ್ ಸೆಕೆಂಡ್. ನನ್ಗೆ ಅದೊಂದು ವಿಷಯ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ಬೇಕು. 1 ಸೆಕೆಂಡ್ ಬೋರ್ ಆಗಿಲ್ಲ ಫಿಲ್ಮ್ ಅಲ್ಲಿ. ವೆರಿ ಸ್ಟ್ರಾಂಗ್ ಫಿಲ್ಮ್. ಮತ್ತೆ ಮೂವಿಯಲ್ಲಿ ಕಾಮಿಡಿ ಪಂಚಸ್ ಎಲ್ಲ ಇತ್ತು, ಇಮೋಷನಲ್ ಎಲ್ಲ ಇತ್ತು, ಹೇಗೆ ಅನ್ಸುತ್ತೆ? ನನಗೆ ಸರ್ಪ್ರೈಸ್ ಆಗಿದೆ ಏನಂದ್ರೆ, ಐ ಥಿಂಕ್ ರವಿ ಡೈರೆಕ್ಟ್ ಮಾಡಿದಾರಲ್ಲ, ಜೊತೆಗೆ ಡೈಲಾಗ್ ರೈಟಿಂಗ್ಸ್ ಅಲ್ಲಿ ಕಿಕ್ ಮೇಲೆ ಕಿಕ್ ಇದೆ. ಅಂದ್ರೆ ಎಲ್ಲನೂ ಓವರ್ ಆಗ್ತದೆ ಅನ್ಸಲ್ಲ, ಬಟ್ ಪಂಚ್ ಅಂತ ಸರಿಯಾಗಿ ಬೀಳ್ತದೆ. ಅಂಡ್ ಇಟ್ಸ್ ಲ್ಯಾಂಡಿಂಗ್ ಅಟ್ ದ ರೈಟ್ ಪ್ಲೇಸ್. ತುಂಬಾ ಸ್ಟ್ರಾಂಗ್ ಫಿಲ್ಮ್, ತುಂಬಾ ಸ್ಟ್ರಾಂಗ್ ಫಿಲ್ಮ್ ಇದು. ಸರ್ ನಿಮ್ಮ ಪ್ರಕಾರ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ತುಂಬಾ ಎಂಜಾಯ್ ಮತ್ತೆ ಎಂಗೇಜಿಂಗ್ ಅನ್ಸುತ್ತೆ? ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎರಡು ಬೇರೆ ಬೇರೆ ಫಿಲ್ಮ್ ಅನ್ಸುತ್ತೆ ನನಗೆ. ಅಂದ್ರೆ ಫಸ್ಟ್ ಹಾಫ್ ಏನೋ ಒಂದು ಲವ್ ಸ್ಟೋರಿ ನಡೀತದೆ, ಏನೋ ಒಂದು ಹುಡುಗ ಹುಡುಗಿದು ಫ್ಯಾಮಿಲಿ ನಡೀತಾ ಇರುತ್ತೆ. ಸೆಕೆಂಡ್ ಹಾಫ್ ಒಂದು ಲೆವೆಲ್ಗೆ ಬೇರೆ ಹೊರಟೋಗುತ್ತೆ. ಅಂಡ್ ಅದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್. ಅಂಡ್ ತುಂಬಾ ಸ್ಟ್ರಾಂಗ್ ಇದೆ, ತುಂಬಾ ಸ್ಟ್ರಾಂಗ್. ಅಂದ್ರೆ ಆಗ ಉಪೇಂದ್ರ ಸರ್ ಮಾಡ್ತಿದ್ರು ಗೊತ್ತಾ, ಹುಡುಗಿರ್ನ ಬೈಕೊಂಡು, ಅಂದ್ರೆ ಬೈಯೋದಂತಲ್ಲ, ಅದು ಒಂದು ಹಾರ್ಡ್ ಟ್ರೂತ್ ನ ಮಕ್ಕ ಕೊಡ್ದಂಗೆ ಹೇಳ್ತಾ ಇದ್ರು ಗೊತ್ತಾ. ಅದು ಸ್ವಲ್ಪ ನನಗೆ ಉಪ್ಪಿ ಸರ್ ನಂಗೆ ಜ್ಞಾಪಿಸ್ದಂಗೆ ಆಯ್ತು ನನಗೆ. ಸೊ ಐ ಥಿಂಕ್ ತುಂಬಾ ಸ್ಟ್ರಾಂಗ್ ಆಗಿದೆ ಫಿಲ್ಮ್. ಆಡಿಯನ್ಸ್ ಏನಂತ ಹೇಳಕ್ ಇಷ್ಟಪಡ್ತೀರಾ ಈ ಮೂವಿ ನೋಡಿ? ಯಾವ ರೀತಿ ಮೆಸೇಜಿಂಗ್ ಅವ್ರಿಗೆ ಏನಂತಾರೆ? ಓಕೆ, ಐ ಆಮ್ ಗಾಡ್ ಅನ್ನೋ ಒಂದು ಟೈಟಲ್ ತುಂಬಾ ವಾನಬಿ ಅನ್ಸುತ್ತೆ. ಅಂದ್ರೆ ಏನೋ ಯಾರ್ದೋ ಒಬ್ರದ್ದು ಒಪ್ಪಿ ಸರ್ದೇನೋ ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಆ ಥರ ಏನೋ ಸುಮ್ಮನೆ ಹೈಪ್ ಕೊಡಕ್ಕೆ ಅಂತ ಇರುತ್ತೆ. ಬಟ್ ಎವ್ರಿ ಬಿಟ್ ಆಫ್ ಇಟ್, ಎವ್ರಿ ವರ್ಡ್ ಆಫ್ ಇಟ್ ಇಸ್
ಟೋಟಲಿ ವರ್ತ್ ಇಟ್ ಆಯ್ತಾ. ಅದು ಐ ಮೀನ್ ಐ ಆಮ್ ಗೌಡ್ ಅಂತ ಯಾಕಂದ್ರು ಅಂತಾನು ಅದು ಕೊನೆಗೆ ಅದು ಚೆನ್ನಾಗಿ ರಿವೀಲ್ ಮಾಡಿದೆ. ವೆರಿ ಕನ್ವಿನ್ಸ್ಡ್, ವೆರಿ ಬ್ರಿಲಿಯಂಟ್ ಫಿಲ್ಮ್. ಔಟ್ ಆಫ್ ನೋಡಿ 10 ಎಷ್ಟು ಕೊಡ್ತೀರಾ ಸರ್? ಸೊ ನಾನು 100 ಕೊಡ್ತೀನಿ ಸರ್, ಡೆಫಿನೆಟ್ಲಿ 100 ಕೊಡ್ತೀನಿ. ಐ ವೆರಿ ಹ್ಯಾಪಿ ವಿತ್ ದ ಫಿಲ್ಮ್. ಐ ವೆರಿ ತುಂಬಾ ಖುಷಿ ಆಗ್ತದೆ ನಾನು ಫಿಲ್ಮ್ ನೋಡಿದೆ ಅಂತ. ಅದು ರಿಲೀಸ್ ಮುಂಚೆನೇ ನೋಡಿದೆ ಅಂತ ತುಂಬಾ ಖುಷಿ ಆಗ್ತದೆ. ಓಕೆ ಸರ್, ಥ್ಯಾಂಕ್ ಯು. ಬ್ರೋ, ಐ ಆಮ್ ಗೋಡ್ ಅಂತ ಮೂವಿ ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿದೆ. ಇತ್ತೀಚೆಗೆ ಬಿಟ್ಟಿರೋ ಕನ್ನಡ ಫಿಲಮ್ಸ್ ನೋಡಿದೀವಿ ತುಂಬಾನೇ, ಬಟ್ ಈ ಮೂವಿ ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಇರೋದ್ರಿಂದ ಪ್ರತಿಯೊಬ್ಬ ಕನ್ನಡಿಗನು ಈ ಕನ್ನಡ ಮೂವಿನ ಬಂದು ನೋಡ್ಕೋಬೇಕು ಅಂತ ಇಷ್ಟ ಆಗ್ತಿದೆ. ನನ್ಗೆ ಹೇಳಕ್ ತುಂಬಾನೇ ಇಷ್ಟ ಆಗ್ತಿದೆ. ನಾನು ಇವಾಗ ನೋಡಿರೋದ್ರಿಂದ ನೀವು ಬಂದು ನೋಡ್ಬೇಕಂತ ತುಂಬಾ ಹೇಳಕ್ ಇಷ್ಟಪಡ್ತಿದ್ವಿ. ರವಿ ಅವ್ರ ಆಕ್ಟಿಂಗ್ ಹೇಗೆ ಅನಿಸ್ತು? ರವಿ ಅವ್ರದ್ದು ಆಕ್ಟಿಂಗ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಆ ರೇಂಜ್ಗಿದೆ. ಬಟ್ ನನ್ಗನ್ಸಿದಿಷ್ಟೇ, ಮೂವಿ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡ್ಬೇಕಂತ ಕೇಳ್ಕೊಂತೀನಿ. ರವಿ ಪ್ಲಸ್ ರವಿ ಹೀರೋ, ರವಿ ವಿಲನ್ ಅವರು ಪೊಲೀಸ್ ಹೇಗೆ ಅನಿಸ್ತು ನಿಮಗೆ? ಏನ್ ಇವಾಗ್ಲೇ ಹೇಳ್ಬಿಟ್ರೆ ಹೆಂಗ್ ಸರ್, ಜನ ಎಲ್ಲ ಇವಾಗ್ಲೇ ತಿಳ್ಕೊಬಿಡ್ತಾರೆ. ಜನ ಬಂದು ನಮ್ ಥಿಯೇಟ್ರಲ್ಲಿ ನೋಡ್ಬೇಕಿಂತ ಫಿಲಮ್ಸ್ನ, ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಐ ಆಮ್ ಗಾಡ್ ಅಂತ ಒಪ್ಪಿ ಅವರು ಇತ್ತು. ಇದು ಐ ಆಮ್ ಗಾಡ್ ಅಂತ ಇದ್ದಾಗ ಎಕ್ಸ್ಪೆಕ್ಟೇಷನ್ ಹೇಗಿತ್ತು ಬಂದು ನೋಡಿದ್ರಿ? ಏನಂತ ಹೇಳಕ್ಕೆ ಇಷ್ಟ? ಎಕ್ಸ್ಪೆಕ್ಟೇಷನ್ ತುಂಬಾನೇ ಇರತ್ತೆ, ಬಟ್ ಉಪ್ಪಿ ಸರ್ಗೆ ಈ ಮೂವಿ ಇಷ್ಟ ಆಗ್ಬೋದು ಅಂತಾನೆ ಅನ್ಕೊಂಡಿದೀವಿ. ತುಂಬಾ ಚೆನ್ನಾಗೇ ಮಾಡಿದ್ದಾರೆ. ಏನ್ ಒಂಚೂರು ಬೋರ್ ಆಗಲ್ಲ ಎಲ್ಲೂನು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಹಾಫು ಸೆಕೆಂಡ್ ಹಾಫು ಎಲ್ಲಿ ನೋಡಿದ್ರು ಏನೋ ಬೋರ್ ಅಂತ ಅನ್ಸಲ್ಲ. ಬಟ್ ಟ್ವಿಸ್ಟ್ ಮೇಲ್ ಟ್ವಿಸ್ಟು ಗುರು, ಟ್ವಿಸ್ಟ್ ಮೇಲ್ ಟ್ವಿಸ್ಟು ತುಂಬಾ ಚೆನ್ನಾಗೈತೆ. ಕೊನೆವರೆಗೂ ಮಾತ್ರ ಕ್ಲೈಮ್ಯಾಕ್ಸ್ ಅಲ್ಟಿ ಬ್ರೋ. ಹುಡುಗಿರ್ ಬಗ್ಗೆ ಹೇಳಿದ್ದಾರೆ, ಈಗಿನ ಕಾಲದ ಹುಡುಗಿರ್ ಬಗ್ಗೆ ಅಂತಿಂತದಲ್ಲ. ಬಂದು ಮೂವಿ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಬ್ರೋ. ಚೆನ್ನಾಗಿತ್ತು. ಸೂಪರ್ ಆಗಿತ್ತು. ಮೂವಿಲಿ ಎಲ್ಲಾನು ಇಷ್ಟ ಆಯ್ತು ಬ್ರೋ. ಓಕೆ, ಈ ರೀತಿ ಎಂತ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ ಓಕೆ, ಆಕ್ಟಿಂಗ್ ಏನೋ ಹೇಗಿತ್ತು ರವಿ ಅವರು? ಎಲ್ಲ ಚೆನ್ನಾಗಿತ್ತು. ಸೂಪರ್ ಆಗಿತ್ತು. ಹೇಗೆ ಅನಿಸ್ತು ನಿಮಗೆ? ಅದೇ ಸಸ್ಪೆನ್ಸ್ ಚೆನ್ನಾಗಿತ್ತು, ಅದಕ್ಕೆ ತುಂಬಾ ಇಷ್ಟ ಆಯ್ತು. ಔಟ್ ಆಫ್ 10 ಎಷ್ಟು ಕೊಡ್ತೀರಾ? 10 of 10 ಕೊಡ್ತೀನಿ. ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಿತ್ತು. ಒಳ್ಳೆ ಏನ್ ಇಷ್ಟ ಆಯ್ತು ಮೂವಿ ನೋಡ್ಲಿಕ್ಕೆ? ಅದೇ ಸ್ಟೋರಿ ಇಷ್ಟ ಆಯ್ತು. ಓಕೆ, ಸಾಂಗ್ಸ್ ಎಲ್ಲ ಹೇಗೆ ಅಂತ? ಒಂದು ಸಾಂಗ್ ಇಷ್ಟ ಆಯ್ತು. ಮೇಕಿಂಗ್ ಬಗ್ಗೆ, ಫೈಟ್ ಸೀಕ್ವೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಏನು ತುಂಬ ಇಷ್ಟ ಆಯ್ತು? ಹೇಗೆ ಅನಿಸ್ತು? ಚೆನ್ನಾಗಿದೆ. ಔಟ್ ಆಫ್ 10 ಎಷ್ಟು ಕೊಡ್ತೀರಾ ನೀವು? 8 ಕೊಡ್ತೀನಿ.